ಏನು ಮಾತಾಡ್ಬೇಕಂತ ಗೊತ್ತಿಲ್ಲ. ಈ ಬುಕ್ಕು ಶ್ರೀಮುತ್ತು ಬುಕ್ಕು ನನ್ನ ಬಗ್ಗೆ ಬರೆದಿರೋದು ಎಷ್ಟು ಮಟ್ಟಿಗೆ ನಾನು ಅದಕ್ಕೆ ಅರ್ಹ ಅಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಒಂದೊಂದ್ಸತಿ ಏನಾಗುತ್ತೆ, ನಾಟಕ ಆಡ್ತೀವಿ ಅಂತ ಹೇಳ್ಬಿಡ್ತಾರೆ ಒಂದೊಂದ್ಸತಿ. ನನಗೆ ನಾಟಕ ಆಡೋಕೆ ಬರಲ್ಲ. ಇಲ್ಲಿ ಬರೆದಿದ್ದು ನೋಡಿದ್ರೆ ನೀವು, ನನಗೇನು ಮನಸ್ಸು ತೋಚುತ್ತೆ ಅದು ಓದಿರ್ತಾ ಇರ್ತೀನಿ. ಹಿಂಗೆ ಬೇರೆಯವ್ರ ಥರ ಹಂಗೆ ಹಿಂಗೆ ಅಂತ ಮಾತಾಡಲ್ಲ. ಪ್ರಾಕ್ಟಿಕಲ್ ಮನುಷ್ಯ ಅಲ್ಲ ನಾನು. ನನಗೇನು ಮನಸ್ಸಲ್ಲಿ ಬರುತ್ತೋ ಅದು ಸ್ಟ್ರೈಟಾಗಿ ಹೇಳ್ತಾ ಇರ್ತೀನಿ. ಡೋಂಟ್ ಸ್ಟಾರ್ಟ್ ಮಿ ಫ್ರಮ್ ಬ್ಯಾಕ್. ಆಫ್ಟರ್ ಆಲ್ ಮನುಷ್ಯ ನಾನು 1000 ವರ್ಷ ಇರೋಕ್ಕಾಗಲ್ಲ, 100 ವರ್ಷ ಇರೋಕ್ಕಾಗಲ್ಲ. ಎಷ್ಟು ವರ್ಷ ಇರ್ತೀವಿ ಅಷ್ಟೇ ಸಂಬಂಧ ನಮ್ಮಿಬ್ಬರ ಒಳಗಡೆ, ಅಷ್ಟೇ. ಹೋದ್ಮೇಲೆ ಅಳ್ತೀವಿ, ಸ್ವಲ್ಪ ಹೊತ್ತು ನೆನ್ಸ್ಕೊತೀವಿ, ಬಟ್ ಹೋದ್ಮೇಲೆ ಏನ್ ಗುಡ್ ಮೆಮರೀಸ್ ಅದು ತಗೊಂಡು ಹೋಗ್ಬೇಕು ನಾವು. ಇಲ್ಲ ಇರೋಣ, ಅದು ಸೆಕೆಂಡ್ರಿ. ಏನ್ ಹೇಳ್ತೀವಿ ಅಂದ್ರೆ, ನಾವು ಏನು ಬಿಟ್ಟು ಹೋಗ್ತೀವೋ ಅದನ್ನ ನಾವು ಕಾಪಾಡ್ಕೊಳ್ಬೇಕು. ಅದನ್ನ ಅರ್ಹ ಅಂತ ಅನ್ಸ್ಕೋಬೇಕು. ಯಾರೋ ಕೆಲವ್ರು ಏನೋ ಹೇಳ್ಬಿಡ್ತೀನಿ ಅಂದ್ಬಿಟ್ಟು ನಾನು ಸಿಕ್ಕಾಕೊಳ್ಳಕ್ ಆಗಲ್ಲ. ಅರ್ಥ, ಈ 16 ವರ್ಷದಲ್ಲಿ 4 ಸಲ ಬಂದ್ಬಿಟ್ಟಿದ್ದೀನಿ. ಯಾವಾಗ US ಬಂದ್ರೂ ಸ್ಯಾನ್ ಫ್ರಾನ್ಸಿಸ್ಕೋ ಬರದೆ ಹೋಗೋದಿಲ್ಲ. ಅದೇ ಬಹುಶಃ ಇಲ್ಲಿರೋ ಕನ್ನಡಿಗರ ಪ್ರೀತಿ ಇರ್ಬೋದು, ಆನಂದ್ ಅವ್ರು ಇರ್ಬೋದು, ರೂಪ ಅವ್ರು ಇರ್ಬೋದು, ಅವ್ರ ಮಕ್ಕಳು ಇರ್ಬೋದು, ಆ್ಯಂಡ್ ಸಾಕಷ್ಟು ಫ್ರೆಂಡ್ಸ್ ಇದ್ದಾರೆ ಇಲ್ಲಿ. ಹೆಸರು ಹೇಳ್ತಾ ಹೋದ್ರೆ ಅದಕ್ಕೆ ಟೈಮ್ ಆಗುತ್ತೆ, ಬಟ್ ಯಾರು ಬೇಜಾರು ಮಾಡ್ಕೋಬೇಡಿ, ಎಲ್ಲರೂ ಅಷ್ಟೇ. ಸೊ ಫಸ್ಟ್ ಈ ನನ್ನ ಪಯಣ ಇಲ್ಲಿಂದ ಸ್ಟಾರ್ಟ್ ಆಯಿತು, ನಾವಿಕಾಯಿಂದ. ಅದಾದಮೇಲೆ ಆನಂದ್ ಅವರು, ರೂಪ ಅವರು, ಎಲ್ರಿಗೂ ನಮಸ್ಕಾರ. ಭಾಳ ಖುಷಿ.